ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಬಂಧನ ಆಗಿ 9 ದಿನ ಆಗಿದೆ. ಹೀಗೆ ಅವ್ರಿಗೆ ಸಂಬಂಧಪಟ್ಟ ಹಾಗಿನ ಈ ಕೊಲೆಗೆ ಸಂಬಂಧಪಟ್ಟ ಹಾಗಿನ ಎಲ್ಲ ವಸ್ತುಗಳನ್ನ ವಶಕ್ಕೆ ಪಡೆಯುವಂತ ಕಾರ್ಯ ಆಗ್ತಾ ಇತ್ತಲ್ಲ, ಅದರಂತೆ ಅವರು ಧರಿಸಿದ್ದಂತ ಬಟ್ಟೆ ಬರೆ, ದುಬಾರಿ ಬೆಲೆಯ ಪ್ಯಾಂಟ್, ಶೂ, ಟಿ ಶರ್ಟ್ ಅನ್ನ ದರ್ಶನ್ ಧರಿಸಿರ್ತಾರೆ. ಅವ್ರು ಧರಿಸಿದ್ದಂತ ಜೀನ್ಸ್ 35,000 ರೂಪಾಯಿ ಬೆಲೆದು. ಅವರು ಧರಿಸಿದ್ದಂತ ಶೂ 12,000 ರೂಪಾಯಿ ಬೆಲೆಯದ್ದು. ಹಾಗೆ 6,500 ರೂಪಾಯಿ ಬೆಲೆಯ ಕಪ್ಪು ಬಣ್ಣದ ಟಿ ಶರ್ಟ್ ಅನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಇದೆಲ್ಲವೂ ಕೂಡ ದರ್ಶನ್ ಅವತ್ತು ಕೊಲೆ ಆಗಿದೆ ಅಂತ ಏನು ಹೇಳಲಾಗಿದೆ, ದರ್ಶನ್ ಅವ್ರ ಕಡೆಯಿಂದ ಕೊಲೆ ಆಗಿದೆ ಅಂತ ಒಂದು ಆರೋಪ ಇದೆಯಲ್ಲ, ಸೊ ಅವತ್ತು ಧರಿಸಿದ್ದಂತ ಬಟ್ಟೆ ಬರೆಗಳನ್ನ ವಶಕ್ಕೆ ಪಡೆದಿರುವಂಥದ್ದು. ಆಮೇಲೆ ಕೃತ್ಯದ ವೇಳೆ ಧರಿಸಿದಂತ ಬಟ್ಟೆಗಳನ್ನ ತಕ್ಷಣ ಒಗೆಯಲಾಗಿತ್ತಂತೆ. ದರ್ಶನ್ ಬಟ್ಟೆಗಳನ್ನ ಒಗೆದು ಒಣಗೋಕ್ ಹಾಕಿದ್ರಂತೆ. RR ನಗರದ ನಿವಾಸದಲ್ಲಿ ಅದನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ನೋಡಿ, ಇಲ್ಲಿ ಕೃತ್ಯದ ವೇಳೆ ಈಗ ತಾನೇ ನೀವು ನೋಡಿದ್ರಲ್ಲ, ಆ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಲಾಗಿತ್ತು. ಬಟ್ ಆ ನಂತರದಲ್ಲಿ ಅವನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗಾಗಿ ಪೊಲೀಸರು ಏನ್ ನಿರೀಕ್ಷೆ ಮಾಡಿರ್ತಾರೆ, ಇಂಥ ಬಟ್ಟೆಗಳನ್ನ ಧರಿಸಿದಂಥದ್ರಿಂದ ಏನಾದ್ರೂ ಮಾಹಿತಿ ಸಿಗ್ಬೋದಾ FSL ಟೀಮ್ಗೆ, ಅಥವಾ ಈ ಕೃತ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ರು ಅನ್ನುವಂಥದ್ದಕ್ಕೆ ಏನಾದ್ರು ರಕ್ತದ ಕಲೆಗಳು, ಆ ವ್ಯಕ್ತಿಯ ಕೂದಲು, ಈ ಥರದ್ದು ಏನಾದರೂ ಇರುತ್ತಾ ಅನ್ನುವಂಥದ್ದು ಸಹಜವಾಗಿ ಪರಿಶೀಲನೆಗೆ ಒಳಪಡಿಸ್ತಾರೆ. ಬಟ್ ಇಲ್ಲಿ ಒಗೆದಾಕಿದ್ದಂಥ ಕಾರಣಕ್ಕಾಗಿ ಬಹುಶಃ ಆ ರೀತಿಯಾದಂಥದ್ದು ಏನಾದರೂ ಇಲ್ಲಿ ಸಾಕ್ಷಿ ಸಿಗ್ಬೋದಾ ಅಂತ ಚಾನ್ಸಸ್ ತೀರಾ ಕಮ್ಮಿ ಅಂತ ಕಾಣಿಸುತ್ತೆ. ಬಟ್ ಅವತ್ತು CCTV ಫುಟೇಜ್ನಲ್ಲಿ ಸಹಜವಾಗಿ ಅವರು ಓಡಾಡಿರುವಂಥ ಸಂದರ್ಭದಲ್ಲಿ ಅವರು ಧರಿಸಿದಂಥ ಬಟ್ಟೆ ಇದೆಲ್ಲವೂ ಕೂಡ ಲಭ್ಯ ಆಗಿರುತ್ತೆ. ಸೊ ಅದನ್ನು ಈ ಬಟ್ಟೆಗಳಿಗೆ ತುಲನೆ ಮಾಡಿ ಮುಂದೆ ಅದನ್ನು ಸಾಕ್ಷಿ ರೂಪದಲ್ಲೂ ಕೂಡ ಬಳಸ್ಕೊಳ್ಬೋದು. ಟ್ರೂ ರಿಲಿಜಿಯನ್ ಭಾಳ ಮಂದಿಗೆ ಗೊತ್ತಿರ್ಬೋದು, ಈ ಬ್ರ್ಯಾಂಡ್ ಭಾಳ ಕಾಸ್ಟ್ಲಿ ಬ್ರ್ಯಾಂಡ್ ಟ್ರೂ ರಿಲಿಜಿಯನ್ ಅಂತ. ಸೊ ಆ ಟ್ರೂ ರಿಲಿಜಿಯನ್ಗೆ ಸಂಬಂಧಪಟ್ಟ ಹಾಗಿನ ಪ್ಯಾಂಟನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಅದೇ ಬ್ರ್ಯಾಂಡಿಗೆ ಸೇರಿದಂಥ ಪ್ಯಾಂಟ್ ಅನ್ನೋದು ಗೊತ್ತಾಗಿದೆ.